ಎಲ್ರಿಗೂ ನಮಸ್ಕಾರ. ಎಲ್ಲರಿಗೂ ಉಷಾಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ APL BPL ಹಾಗೆ ಅಂತ್ಯೋದಯ ರೇಷನ್ ಕಾರ್ಡ್ನ ಅಪ್ರೂವಲ್ ಬಗ್ಗೆ ನಾನು ನಿಮಗೆ ಕೆಲವು ವಿಷಯನ ತಿಳಿಸ್ಕೊಡ್ಬೇಕು ಅಂತ ವಿಡಿಯೋ ಮಾಡ್ತಾ ಇದ್ದೀನಿ. ತುಂಬ ಜನ ಅಪ್ರೂವಲ್ ಯಾವಾಗ, ಅಪ್ರೂವಲ್ ಬಗ್ಗೆ ಏನೇ ಮಾಹಿತಿ ಬಂದು ತಿಳಿಸಿ, ನಾವು ವೆಯ್ಟ್ ಮಾಡ್ತಾ ಇದ್ದೀವಿ ಅಪ್ರೂವಲ್ಗೋಸ್ಕರ, ನಾವು ಅಪ್ಲೈ ಮಾಡಿ ತುಂಬ ದಿವಸ ಆಯಿತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕೇಳ್ತಿದ್ದೀರಾ. ಅಂಥವ್ರಿಗೆ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಕೆಲವರು ಈ ರೀಸೆಂಟಾಗಿ ಹೊಸದಾಗಿ ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸಿರ್ತಾರೆ, ಕೆಲವೊಬ್ರು 2-3 ವರ್ಷದ ಮುಂಚೆ ಅರ್ಜಿ ಸಲ್ಲಿಸಿರ್ತಾರೆ, ಅವ್ರದ್ದೆಲ್ಲ ಇನ್ನೂ ಅಪ್ರೂವಲ್ಲೇ ಸಿಕ್ಕಿಲ್ಲ. ಯಾರಿಗೆಲ್ಲ ಯಾವಾಗ ಸಿಗತ್ತೆ ಏನು ಅನ್ನೋದ್ರ ಬಗ್ಗೆ ಡೀಟೇಲಾಗಿ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡಿದ್ರೆ ಬಿಗಿನಿಂಗಿಂದ ಎಂಡ್ವರೆಗೂ ಪೂರ್ತಿಯಾಗಿ ನೋಡಿ, ಆವಾಗ ನಿಮಗೆ ಕ್ಲಿಯರಾಗಿ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ. ಯಾರೆಲ್ಲ ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ದೀರಾ, ನನ್ನ ಹೆಸರು ಉಷಾ ಅಂತ. ಉಷಾಂತರಂಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಆವಾಗ ನಾನು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದಾಗ ನೋಟಿಫಿಕೇಶನ್ ಬಂದಿರುತ್ತೆ. ನಿಮ್ಮ ಫ್ರೀ ಟೈಮಲ್ಲಿ ನನ್ನ ಎಲ್ಲ ವೀಡಿಯೋಸ್ನ ನೋಡ್ಬೋದು. ಹಾಗೆ ನೋಡ್ತಿರೋ ಪ್ರತಿಯೊಬ್ಬರು ಕೂಡ ವಿಡಿಯೋಗೆ ಲೈಕ್ ಮಾಡಿ. ನೀವು ಲೈಕ್ ಮಾಡೋದ್ರಿಂದ ನಂಗೆ ಇನ್ನೂ ಕೂಡ ಮೋಟಿವೇಶನ್ ಸಿಗುತ್ತೆ. ಕೇಂದ್ರ ಸರ್ಕಾರದಿಂದ ಆಗಿರ್ಬೋದು ಅಥವಾ ರಾಜ್ಯ ಸರ್ಕಾರದಿಂದ ಏನೇ ಹೊಸ ಅಪ್ಡೇಟ್ ಬರಲಿ ಅಥವಾ ಯಾವುದೇ ಹೊಸ ಯೋಜನೆಗಳ ಬಗ್ಗೆ ಮಾಹಿತಿ ಬರಲಿ, ಖಂಡಿತವಾಗ್ಲೂ ನೀವು ನನ್ನ ಚಾನಲಲ್ಲಿ ಆ ಥರ ವೀಡಿಯೋಸ್ನ ನೋಡ್ಬೋದು. ಹಾಗಾಗಿ ಪ್ಲೀಸ್ ಪ್ರತಿಯೊಬ್ಬರು ಕೂಡ ಸಪೋರ್ಟ್ ಮಾಡಿ. ಬನ್ನಿ ವಿಡಿಯೋನ ಕ್ವಿಕಾಗಿ ಸ್ಟಾರ್ಟ್ ಮಾಡೋಣ. APL ಹಾಗೆ BPL ಕಾರ್ಡ್ ಅಪ್ಲೈ ಮಾಡಿರೋರು ತುಂಬ ಜನ ಅಪ್ರೂವಲ್ಗೋಸ್ಕರ ವೇಟ್ ಮಾಡ್ತಾ ಇದ್ದೀರಾ. ಬಟ್ ಏನಪ್ಪ ಅಂತಂದರೆ, ಅಪ್ರೂವಲ್ ಮಾಡಬೇಕು ಅಂತಂದರೆ ಸರ್ಕಾರದಿಂದ ಕೆಲವು ಹೊಸ ನಿಯಮನ ಜಾರಿಗೆ ಮಾಡಿದ್ದಾರೆ. ಅಂದರೆ ನಿಮಗೆ ನೆನ್ನೆ ವಿಡಿಯೋದಲ್ಲೂ ಕೂಡ ತಿಳಿಸಿದ್ದೆ, CM ಸಿದ್ದರಾಮಯ್ಯ ಅವರು ಒಂದು ಖಡಕ್ ಎಚ್ಚರಿಕೆನ ಕೊಟ್ಟಿದ್ದಾರೆ. ಯಾರೆಲ್ಲ ಅಕ್ರಮವಾಗಿ ರೇಷನ್ ಕಾರ್ಡ್ಗಳನ್ನ ಮಾಡಿಸ್ಕೊಂಡಿದ್ದೀರಾ, ಅದರಲ್ಲೂ BPL ರೇಷನ್ ಕಾರ್ಡ್ನ ಅಕ್ರಮವಾಗಿ ಮಾಡಿಸ್ಕೊಂಡಿದ್ದೀರಾ, ಅಂಥವರೆಲ್ಲ ನೀವು ನಿಮ್ಮ ಹತ್ತಿರದ ಆಹಾರ ಇಲಾಖೆಗೆ ಹೋಗಿ ಹ್ಯಾಂಡ್ ಓವರ್ ಮಾಡಿ ಅಂತ. ಯಾಕಪ್ಪ ಈ ಥರ ಮಾಡ್ತೀರ ಅಂದರೆ, ನಿಮಗೂ ಕೂಡ ಗೊತ್ತಿದೆ, ಒಂದು 4-5 ತಿಂಗಳು ಮುಂಚೆ ಲಕ್ಷಾಂತರ BPL ರೇಷನ್ ಕಾರ್ಡ್ಗಳನ್ನ ಕ್ಯಾನ್ಸಲ್ ಮಾಡಿದ್ರು, ಹಾಗೆ APL ರೇಷನ್ ಕಾರ್ಡ್ನ ಕ್ಯಾನ್ಸಲ್ ಮಾಡಿದ್ರು. ಅದನ್ನ ಯಾರೆಲ್ಲ ಅರ್ಹರಿರ್ತಾರೋ ಅವ್ರದ್ದು ಕೂಡ ಕೆಲವೊಂದು ಕ್ಯಾನ್ಸಲ್ ಆಯಿತು, ಮತ್ತೆ ಅವ್ರಿಗೆಲ್ಲ ಆ್ಯಕ್ಟಿವ್ ಮಾಡಿಕೊಟ್ರು. ಈ ಥರ ಸಾಕಷ್ಟು ಗೊಂದಲಗಳಾಯಿತು. ಹಾಗಾಗಿ ಸರ್ಕಾರದವರು ಸುಮ್ಮನೆ ಆಗ್ಬಿಟ್ಟಿದ್ರು. ಇವಾಗ ಮತ್ತೆ ಅದು ಪ್ರೋಸೆಸ್ನ ಸ್ಟಾರ್ಟ್ ಮಾಡ್ತಿದ್ದಾರೆ. ಇನ್ನೂ ಕೂಡ ಸಾಕಷ್ಟು ಲಕ್ಷಾಂತರ ಜನ ಅಕ್ರಮವಾಗಿ BPL ರೇಷನ್ ಕಾರ್ಡ್ ಮಾಡಿಸ್ಕೊಂಡಿದ್ದಾರೆ, ಇನ್ನೂ ಅದನ್ನೇ ಯೂಸ್ ಮಾಡ್ತಿದ್ದಾರೆ ಅಂದ್ಬಿಟ್ಟು ಸರ್ಕಾರಕ್ಕೆ ಮಾಹಿತಿ ಬಂದ ಕಾರಣ ಈಗ ಮತ್ತೆ ಎಲ್ಲ ಜಿಲ್ಲೆಯ ಫುಡ್ ಆಫೀಸ್ಗಳಿಗೆ ಸಿದ್ದರಾಮಯ್ಯ ಅವರೇ ಲೆಟರ್ನ ಕಳಿಸಿದ್ದಾರೆ. ಈಗ ಮತ್ತೆ ಎಲ್ಲ ವೆರಿಫಿಕೇಷನ್ ಸ್ಟಾರ್ಟ್ ಮಾಡಿ BPL ರೇಷನ್ ಕಾರ್ಡ್ ಇರೋರು ಯಾರೆಲ್ಲ ಅಕ್ರಮವಾಗಿ ರೇಷನ್ ಕಾರ್ಡ್ ಮಾಡಿಸ್ಕೊಂಡಿದ್ದಾರೆ ಅವ್ರದ್ದೆಲ್ಲ ಕ್ಯಾನ್ಸಲ್ ಮಾಡಬೇಕು ಅಂತ. ಬಟ್ ಹೋದ್ಸತಿ ಸ್ಟ್ರಿಕ್ಟಾಗಿ ಆ್ಯಕ್ಷನ್ ತಗೋತೀವಿ ಅಂದಿದ್ರು, ಬಟ್ ಯಾವುದೇ ರೀತಿ ಆ್ಯಕ್ಷನ್ ತೊಗೊಂಡಿರಲಿಲ್ಲ. ಬಟ್ ಈ ಸತಿ ಏನಾದರೂ ನೀವೇ ಸರ್ಕಾರಕ್ಕೆ ಹ್ಯಾಂಡ್ ಓವರ್ ಮಾಡಿಲ್ಲ, ಅಕ್ರಮವಾಗಿ ಮಾಡಿಸ್ಕೊಂಡು ಹ್ಯಾಂಡ್ ಓವರ್ ಮಾಡಿಲ್ಲ ಅಂದರೆ ಖಂಡಿತವಾಗ್ಲೂ ನಿಮಗೆ ಕಠಿಣ ಕ್ರಮವನ್ನು ಕೈಗೊಳ್ತೀವಿ ಅಂದ್ಬಿಟ್ಟು ಸರ್ಕಾರದಿಂದನೇ ತಿಳಿಸಿದ್ದಾರೆ. ಹಾಗಾಗಿ ನೀವೇನಾದರೂ ಅಕ್ರಮವಾಗಿ ಮಾಡಿಸ್ಕೊಂಡಿದ್ದೀರಾ ಅಥವಾ ನಿಮ್ಗೆ ಯಾರು ಗೊತ್ತಿರೋರು ಅಕ್ರಮವಾಗಿ ಮಾಡಿಸ್ಕೊಂಡಿದ್ದೀರಾ ಅಂತಂದರೆ ದಯವಿಟ್ಟು ಅವರಿಗೆ ವಿಡಿಯೋ ಲಿಂಕ್ನ ಶೇರ್ ಮಾಡಿ, ಅಥವಾ ನೀವು ವಿಡಿಯೋ ಪೂರ್ತಿಯಾಗಿ ನೋಡಿ ಅವರಿಗೆ ವಿಷಯನ ತಿಳಿಸಿ. ಆದಷ್ಟು ಬೇಗ ಸರ್ಕಾರಕ್ಕೆ ಹ್ಯಾಂಡ್ ಓವರ್ ಮಾಡಿದ್ರೆ ಅವಾಗ ಬೇರೆಯವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ. ಏನಾಗ್ತಿದೆ ಅಂತಂದರೆ, ಇವಾಗ ಏನು ವೆರಿಫಿಕೇಷನ್ ಸ್ಟಾರ್ಟ್ ಆಗಿದೆ ಮತ್ತು ಸರ್ಕಾರದಿಂದ, ಇದರಲ್ಲೇ ಟೈಮ್ ಹೋಗ್ಬಿಡುತ್ತೆ. ಇದರಿಂದ ಹೊಸ ರೇಷನ್ ಕಾರ್ಡಿಗೆ ಅಪ್ಲೈ ಮಾಡೋರ್ಗಾಗಲಿ ಅಥವಾ ವೆರಿಫಿಕೇಷನ್ ಪ್ರೋಸೆಸ್ ಆಗಲಿ ಅವ್ರು ಕಂಟಿನ್ಯೂ ಮಾಡೋದೇ ಇಲ್ಲ. ಯಾಕಂದರೆ ಇವಾಗ ಅವರು ಸರ್ಕಾರದಿಂದ ಹೇಳಿದ್ದು ಜನ ಕೇಳಲಿಲ್ಲ ಅಂದರೆ ಇವಾಗ ಜನಕ್ಕೆ ಬೇಕಾಗಿರೋದು ಕೂಡ ಸರ್ಕಾರದವ್ರು ಮಾಡೋದಿಲ್ಲ. ಹಾಗಾಗಿ ನೀವುಗಳು ಮಾಡೋ ತಪ್ಪಿಂದ ಈಗ ಅಪ್ರೂವಲ್ ಕಾಯ್ತಿರೋರಾಗಲಿ ಅಥವಾ ಹೊಸ ರೇಷನ್ ಕಾರ್ಡ್ ಬೇಕಿರೋರ್ಗಾಗಲಿ ತುಂಬಾ ಪ್ರಾಬ್ಲಮ್ ಆಗ್ತಿದೆ. ಹಾಗಾಗಿ ಇವಾಗ ಇವಾಗ ಮತ್ತೆ ವೆರಿಫಿಕೇಷನ್ ಮಾಡ್ತಿದ್ದಾರೆ BPL ರೇಷನ್ ಕಾರ್ಡ್ ಆಗಿ APL ರೇಷನ್ ಕಾರ್ಡ್ಗಳು ಕೂಡ ಸಾಕಷ್ಟು ಜನದ್ದು ಕ್ಯಾನ್ಸಲ್ ಆಗ್ತಿದೆ. ಯಾರೆಲ್ಲ ಆ್ಯಕ್ಟಿವ್ ಆಗಿರೋದಿಲ್ವೋ ಅವ್ರದ್ದೆಲ್ಲ APL ಕಾರ್ಡ್ ಕೂಡ ಕ್ಯಾನ್ಸಲ್ ಮಾಡ್ತಿದ್ದಾರೆ. ಹಾಗಾಗಿ ಈ ಥರ ತುಂಬಾ ಪ್ರೋಸೆಸ್ ನಡೀತಿರೋದ್ರಿಂದ ಇವಾಗ ಸದ್ಯಕ್ಕೆ ಯಾವುದೇ ರೀತಿ ಅಪ್ರೂವಲ್ ಬಗ್ಗೆ ಈಗ ಸದ್ಯಕ್ಕೆ ಅವಕಾಶನ ಮಾಡಿಕೊಡಲ್ಲ ಅಂತ ಹೇಳ್ತಿದ್ದಾರೆ. ಬಟ್ ತಿದ್ದುಪಡಿಗೆ ಅವಕಾಶನ ಮಾಡಿಕೊಟ್ಟಿದ್ದಾರೆ. APL BPL ಅಂತ್ಯೋದಯ ಕಾರ್ಡ್ ನೀವೇನೇ ತಿದ್ದುಪಡಿ ಕೂಡ ಮಾಡಿಸ್ಕೋಬೋದು. ಹೆಸರು ಸೇರಿಸೋದು, ತೆಗ್ಸೋದು, ಅಥವಾ ಏನಾದ್ರು ಕರೆಕ್ಷನ್ ಮಾಡ್ಸಂಗಿದ್ರೆ ಅಥವಾ ನಿಮ್ಮ ರೇಷನ್ ಡಿಪೋನ ಚೇಂಜ್ ಮಾಡ್ಸಂಗಿದ್ರೆ ಏನು ಬೇಕಾದ್ರೆ ಕರೆಕ್ಷನ್ ಮಾಡಿಸ್ಕೋಬೋದು. 31ನೇ ತಾರೀಕುವರೆಗೂ ಟೈಮ್ ಇದೆ. ಸೊ ಏನು ಉಪಯೋಗನ ಕೊಟ್ಟಿದ್ದಾರೆ ಅದನ್ನು ಅವಕಾಶನ ಮಾಡಿಕೊಟ್ಟಿದ್ದಾರೆ, ಅದ್ರ ಉಪಯೋಗನ ಪ್ರತಿಯೊಬ್ಬರು ಕೂಡ ಪಡ್ಕೊಳ್ಳಿ. ಯಾಕಂದರೆ ಪದೇ ಈ ಥರ ಅವಕಾಶನ ಕೊಟ್ಟಿಲ್ಲ. ಡಿಸೆಂಬರಿಂದ ಅವಕಾಶನ ಮಾಡಿಕೊಟ್ಟಿದ್ದಾರೆ. ಈ ತಿಂಗಳು ಎಂಡಿಂಗ್ವರೆಗೂ ಟೈಮ್ ಕೊಟ್ಟಿದ್ದಾರೆ, 31ನೇ ತಾರೀಕುವರೆಗೂ. ಹಾಗೆ KYC ಮಾಡಿಸಿಲ್ಲ ಅಂದರೆ ಆದಷ್ಟು ಬೇಗ KYC ಮಾಡಿಸ್ಕೊಳ್ಳಿ. ಯಾಕಂದರೆ ಇವಾಗ ಕೇಂದ್ರ ಸರ್ಕಾರದಿಂದ ಕೂಡ ಮೋದಿಜಿ ಅವರು ಅಕ್ಕಿ ಏನು ಕೊಡ್ತಾ ಇದ್ದೀವಿ ಅದ್ರ ಜೊತೆ 1,000 ರೂಪಾಯಿ ಹಣ ಕೂಡ ಕೊಡ್ತೀವಿ, ಆದರೆ ಪ್ರತಿಯೊಬ್ಬರದ್ದು ಕೂಡ KYC ಆಗಿರಲೇಬೇಕು ಅಂತ ಮೆನ್ಷನ್ ಮಾಡಿದ್ದಾರೆ. ಸೊ ನಿಮಗೆ KYC ಮಾಡಿಸಿಲ್ಲ ಅಂದರೆ ಆ ಹಣ ಕೂಡ ಬರೋದಿಲ್ಲ. ಸೊ ಪ್ರತಿಯೊಬ್ಬರು ಕೂಡ ಸರ್ಕಾರದಿಂದ ಏನೇ ಅಪ್ಡೇಟ್ ಬಂದು ಕೂಡ ಆದಷ್ಟು ಮಾಡಿಸಿ
ನೀವು ಅದು ಮಾಡಿಸಿಲ್ಲ ಕಾಲಾವಕಾಶದಲ್ಲಿ ಅಂತಂದರೆ ನಿಮಗೆ ಖಂಡಿತವಾಗ್ಲೂ ಮುಂದೆ ತೊಂದರೆ ಆಗೇ ಆಗುತ್ತೆ. ಸೊ ಸರ್ಕಾರದಿಂದ ಏನೇ ಬಂದರೂ ಕೂಡ ದಯವಿಟ್ಟು ಮಾಡಿಸಿ. ನನ್ನ ಚಾನಲ್ನ ನೀವು ಕಂಟಿನ್ಯೂಸ್ ಫಾಲೋ ಮಾಡ್ತಿದ್ರೆ ಏನೇ ಅಪ್ಡೇಟ್ ಬಂದರೂ ಕೂಡ ನಾನು ನಿಮಗೆ ವಿಷಯನ ತಿಳಿಸ್ಕೊಡ್ತೀನಿ. ಹಾಗಾಗಿ ಸದ್ಯಕ್ಕೆ ಅಪ್ರೂವಲ್ ಬಗ್ಗೆ ಏನೂ ಮಾಹಿತಿ ಬಂದಿಲ್ಲ. ಬಂದ ಕೂಡಲೇ ಖಂಡಿತವಾಗ್ಲೂ ನನ್ನ ಚಾನಲಲ್ಲಿ ವೀಡಿಯೋಸ್ ಮಾಡಿ ತಿಳಿಸ್ತಾನೆ ಇರ್ತೀನಿ. ಇದೇ ರೀತಿ ಅಪ್ಡೇಟ್ಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಈ ವಿಡಿಯೋದಿಂದ ಸ್ವಲ್ಪನಾದರೂ ಮಾಹಿತಿ ಸಿಕ್ಕಿದೆ, ಇಷ್ಟ ಆಯಿತು ಅಂದರೆ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ. ಹಾಗೆ ನೀವು ನನ್ನ ಯೂಟ್ಯೂಬ್ ಶಾರ್ಟ್ಸ್ ಕೂಡ ನೋಡ್ಬೋದು, ಡೈಲಿ ನ್ಯೂಸ್ ಅಪ್ಡೇಟ್ ತಿಳಿಸ್ತಿರ್ತೀನಿ. ಹಾಗೆ ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡಿ, ಅಲ್ಲೂ ಕೂಡ ಮಿನಿ ವ್ಲಾಗ್ಸ್ ಆಗಿರ್ಬೋದು, ಕುಕಿಂಗ್ ವೀಡಿಯೋಸು, ಲೈಫ್ ಸ್ಟೈಲ್ ವೀಡಿಯೋಸ್ ಪ್ರತಿಯೊಂದು ಕೂಡ ಅಪ್ಡೇಟ್ ಮಾಡ್ತಿರ್ತೀನಿ. ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿ ಇರುತ್ತೆ. ಆ ಲಿಂಕ್ನ ಕ್ಲಿಕ್ ಮಾಡಿದ್ರೆ ನನ್ನ ಇನ್ಸ್ಟಾಗ್ರಾಮ್ ಪೇಜ್ನ ಫಾಲೋ ಮಾಡ್ತೀರಾ. ಹೀಗೆ ಸಪೋರ್ಟ್ ಮಾಡಿ, ಹೀಗೆ ಎನ್ಕರೇಜ್ ಮಾಡಿ. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.